ನಮಸ್ಕಾರ. ನನ್ನ ಹೆಸರು ನಾಗರಾಜ್ MS, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ತುಮಕೂರು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ನನ್ನ ವಿಡಿಯೋದಲ್ಲಿ ಭಾರತ ಸಂಸತ್ತಿನ ರಚನೆ, ಅದರಲ್ಲಿ ರಾಜ್ಯಸಭೆ ಲೋಕಸಭೆಯ ರಚನೆ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಸಂಸತ್ತಿನ ಕಾರ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಂಸತ್ತಿನ ಕಾರ್ಯಗಳು. ಸಂಸತ್ತಿನ ಕಾರ್ಯಗಳನ್ನು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ನಾವು ಸಂಸತ್ತಿನ ಅಧಿವೇಶನವನ್ನು ನಡೆಸಬೇಕಾದರೆ ಅದಕ್ಕೆ ಕೋರಮ್ ಅಂತ ಕರಿತೀವಿ. ಕನಿಷ್ಠವಾದ ಹಾಜರಾತಿಯನ್ನು ಕೋರಮ್ ಅಂತ ಕರಿತೀವಿ. ಸಂವಿಧಾನದ 100ನೇ ವಿಧಿಯನ್ವಯ 10⁻1 ಸದಸ್ಯರ ಹಾಜರಾತಿ ಇದ್ದರೆ ಮಾತ್ರ ಸಂಸತ್ತಿನ ಅಧಿವೇಶನವನ್ನು ನಡೆಸುತ್ತಾರೆ, ಇಲ್ಲದರೆ ಅಧಿವೇಶನವನ್ನು ಮುಂದೂಡಲಾಗುತ್ತದೆ. ಹಾಗೆ ಅಧಿವೇಶನಗಳಲ್ಲಿ ನಾವು 3 ರೀತಿಯ ಅಧಿವೇಶನಗಳನ್ನು ಸಂಸತ್ತಿನಲ್ಲಿ ನಡೆಸಲಾಗುತ್ತದೆ. ಅಲ್ಲಿ ನಾವು ಕಾಣುವಂಥದ್ದು ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ ಮತ್ತು ಬಡ್ಜೆಟ್ ಅಧಿವೇಶನ ಎಂದು ಕರೆಯುತ್ತೇವೆ. ವಿಂಟರ್ ಸೆಷನ್, ರೈನಿ ಸೆಷನ್ ಆ್ಯಂಡ್ ಬಡ್ಜೆಟ್ ಸೆಷನ್ ಅಂತೇಳಿ 3 ರೀತಿಯ ಅಧಿವೇಶನಗಳನ್ನು ಇಲ್ಲಿ ನಾವು ಕಾಣಬಹುದು. ಸಂಸತ್ತಿನ ಕಾರ್ಯಗಳಲ್ಲಿ ಮೊದಲನೇದಾಗಿ ಶಾಸನ ಮಾಡುವುದು, ಲಾ ಮೇಕಿಂಗ್. ಲಾ ಮೇಕಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದಿ ಪಾರ್ಲಿಮೆಂಟ್. ಇಲ್ಲಿ ಶಾಸನ ಮಾಡುವುದೇ ಶಾಸಕಾಂಗದ ಪ್ರಮುಖವಾದ ಕಾರ್ಯ. ಹಾಗಾದರೆ ಶಾಸನವನ್ನು ಯಾವ ರೀತಿ ಮಾಡ್ತಾರೆ? ಸಂಸತ್ತಿನಲ್ಲಿ ಶಾಸನ ಮಾಡುವಂತಹ ಒಂದು ಪ್ರಕ್ರಿಯೆ ಇದೆ. ಇದು ಒಂದು ಸುದೀರ್ಘವಾದಂಥ ಪ್ರಕ್ರಿಯೆ. ಯಾವುದೇ ಒಂದು ಕಾನೂನು ರಚನೆಯಾಗಬೇಕಾದರೆ ಅದು ಸಾಕಷ್ಟು ದೊಡ್ಡ ಮಟ್ಟದ ಪ್ರಕ್ರಿಯೆಯನ್ನು ನಾವು ಸಂಸತ್ತಿನಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಸಂಸತ್ತಿನಲ್ಲಿ ನಾವು ಈಗಾಗಲೇ ಹೇಳಿದಂತೆ 2 ಸದನಗಳಿದ್ದಾವೆ. ಮೇಲ್ಮನೆಯನ್ನು ರಾಜ್ಯಸಭೆ, ಕೆಳಮನೆಯನ್ನು ಲೋಕಸಭೆ. ಅದರ ಜೊತೆಗೆ ರಾಷ್ಟ್ರಪತಿಯನ್ನು ಒಳಗೊಂಡಿರುತ್ತದೆ. ಸಂವಿಧಾನದ 79ನೇ ವಿಧಿಯನ್ವಯ ರಾಷ್ಟ್ರಪತಿಯ ಹೊರತಾದ ಸಂಸತ್ತನ್ನು ನಾವು ಕಾಣಲು ಸಾಧ್ಯವಿಲ್ಲ. ರಾಷ್ಟ್ರಪತಿ ರಾಜ್ಯಸಭೆ ಮತ್ತು ಲೋಕಸಭೆಯ ಸದಸ್ಯರಲ್ಲದಿದ್ದರೂ ಸಂಸತ್ತಿನ ಭಾಗವೆಂದು ಕರೆಯುತ್ತೇವೆ. ದ ಪ್ರೆಸಿಡೆಂಟ್ ಈಸ್ ನಾಟ್ ಎ ಮೆಂಬರ್ ಐದರ್ ದಿ ಹೌಸ್ ಆಫ್ ರಾಜ್ಯಸಭಾ ನಾರ್ ದಿ ಹೌಸ್ ಆಫ್ ಲೋಕಸಭಾ, ಬಟ್ ದ ಪ್ರೆಸಿಡೆಂಟ್ ಈಸ್ ದಿ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಪಾರ್ಲಿಮೆಂಟ್ ಅಂತೇಳಿ ಆರ್ಟಿಕಲ್ 79 ಎಕ್ಸ್ಪ್ರೆಸ್ ಮಾಡುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಶಾಸನಗಳನ್ನು ಹೇಗೆ ಮಾಡ್ತಾರೆ? ಶಾಸನಗಳನ್ನು ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಮಸೂದೆಗಳಂತ ಕರಿತೀವಿ. ಅಂದರೆ ಶಾಸನ ಆಗುವುದಕ್ಕಿಂತ ಮುಂಚೆ ಮಂಡಿಸುವಂತಹ ವಿಷಯಗಳನ್ನು ಬಿಲ್ಸ್ ಅಂತ ಕರಿತೀವಿ. ಬಿಫೋರ್ ಲಾ ವಿ ಕ್ಯಾನ್ ಸೇ ಇಟ್ ಈಸ್ ಎ ಬಿಲ್ ಅಂತ, ಮಸೂದೆ ಅಂತ. ಮಸೂದೆಗಳಲ್ಲಿ 2 ರೀತಿಯ ಮಸೂದೆಗಳನ್ನು ಕಾಣ್ತೀವಿ. ಒಂದು ಪಬ್ಲಿಕ್ ಬಿಲ್, ಅನದರ್ ಒನ್ ಇಸ್ ದಿ ಪ್ರೈವೇಟ್ ಬಿಲ್ ಅಂತ. ಸಾರ್ವಜನಿಕ ಮಸೂದೆ, ಮತ್ತೊಂದು ಖಾಸಗಿ ಮಸೂದೆ. ಸಾರ್ವಜನಿಕ ಮಸೂದೆ ಅಂದರೆ ಸಚಿವರು ಮಂಡಿಸುವ ಮಸೂದೆಯನ್ನು ಸಾರ್ವಜನಿಕ ಮಸೂದೆ ಅಂತಲೂ, ಸದಸ್ಯರು ಮಂಡಿಸುವ ಮಸೂದೆಯನ್ನು ಖಾಸಗಿ ಮಸೂದೆ ಅಂತಲೂ ಕರೆಯುತ್ತೇವೆ. ಸಪೋಸ್ ದ ಮಿನಿಸ್ಟರ್ ಕ್ಯಾನ್ ಪ್ರೆಸೆಂಟ್ ಎ ಬಿಲ್, ಇಟ್ ವಿಲ್ ಕಾಲ್ಡ್ ಪಬ್ಲಿಕ್ ಬಿಲ್. ಸಪೋಸ್ ದ ಬಿಲ್ ಕ್ಯಾನ್ ಬಿ ಪ್ರೆಸೆಂಟೆಡ್ ಬೈ ದಿ ಮೆಂಬರ್, ಇಟ್ ವಿಲ್ ಕಾಲ್ಡ್ ಪ್ರೈವೇಟ್ ಬಿಲ್ ಅಂತ. ಇಲ್ಲಿ ಸಂಸತ್ತಿನಲ್ಲಿ ಸಚಿವರು ಒಂದು ಮಸೂದೆಯನ್ನು ಮಂಡಿಸಬೇಕಾದರೆ 1 ವಾರಗಳ ಮುಂಚೆ ಸದನದ ಅಧ್ಯಕ್ಷರನ್ನು, ಸ್ಪೀಕರ್ ಅನುಮತಿಯನ್ನು ಪಡೆಯಬೇಕು. ಆದರೆ ಸದಸ್ಯರು ಮಸೂದೆಯನ್ನು ಮಂಡಿಸಬೇಕಾದರೆ 1 ತಿಂಗಳಿಗಿಂತ ಮುಂಚೆ ಅಂಗೀಕಾರವನ್ನು, ಅವರ ಅನುಮತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. ಇಲ್ಲಿ ಶಾಸನ ಮಾಡುವಂತಹ ವಿಧಾನದಲ್ಲಿ ನಾವು ನೋಡುವಂಥದ್ದು, ಮಸೂದೆಗಳನ್ನು ಮೊದಲು ಎಲ್ಲಿ ಬೇಕಾದರೂ ಮಂಡಿಸಬಹುದು. ಲೋಕಸಭೆಯಲ್ಲಾದರೂ ಮೊದಲು ಮಂಡಿಸಬಹುದು, ರಾಜ್ಯಸಭೆಯಲ್ಲಾದರೂ ಮೊದಲು ಮಂಡಿಸಬಹುದು. ಆದರೆ ಹಣಕಾಸು ಮಸೂದೆಗಳನ್ನು ಹೊರತುಪಡಿಸಿ ಎಂದು ಕರೆಯುತ್ತೇವೆ. ಕಾರಣ, ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮಾತ್ರ ಮೊದಲು ಮಂಡಿಸಬೇಕು. ಕಾರಣ, ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಜ್ಯಸಭೆಗಿಂತ ಹೆಚ್ಚು ಅಧಿಕಾರ ಲೋಕಸಭೆಗೆ ಇದೆ.
ಇಲ್ಲಿ ಮಸೂದೆಯ ಮಂಡನೆ, ಇಲ್ಲಿ 3 ಹಂತಗಳನ್ನು ನಾವು ಕಾಣ್ತೀವಿ. ಫಸ್ಟ್ ರೀಡಿಂಗ್, ಸೆಕೆಂಡ್ ರೀಡಿಂಗ್ ಆ್ಯಂಡ್ ಥರ್ಡ್ ರೀಡಿಂಗ್ ಅಂತ. ಕನ್ನಡದಲ್ಲಿ ಮೊದಲನೇ ಪರಿಶೀಲನೆ, ಎರಡನೇ ಪರಿಶೀಲನೆ, ಮೂರನೇ ಪರಿಶೀಲನೆ ಅಂತ. ಫಸ್ಟ್ ರೀಡಿಂಗ್, ಮೊದಲನೇ ಪರಿಶೀಲನೆ ಅಂದರೆ ಮಸೂದೆಯನ್ನು ಮಂಡಿಸುವಂತಹ ಒಂದು ಪ್ರಕ್ರಿಯೆ. ಇದು ಫಸ್ಟ್ ಸ್ಟೆಪ್. ಇದು ಮಸೂದೆಯನ್ನು ಮಂಡಿಸುವುದು. ಮಸೂದೆಯನ್ನು ಈಗಾಗಲೇ ಹೇಳಿದಂತೆ ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು ಅಥವಾ ಲೋಕಸಭೆಯಲ್ಲಾದರೂ ಮಂಡಿಸಬಹುದು. ಸಪೋಸ್ ಒಂದು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸಿದೆ ಅಂತ ನಾವು ತಿಳಿದುಕೊಳ್ಳುವುದಾದರೆ, ಮಸೂದೆಯನ್ನು ಮೊದಲು ಮಂಡಿಸುವುದು ಫಸ್ಟ್ ರೀಡಿಂಗಲ್ಲಿ. ಇಲ್ಲಿ ಯಾವುದೇ ರೀತಿಯ ಚರ್ಚೆಗಳಿಗೆ, ವಿವರವಾದ ಚರ್ಚೆಗಳಿಗೆ ಅವಕಾಶವಿಲ್ಲ. ಮಸೂದೆಯನ್ನು ಮಂಡಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಅನುಮತಿಯನ್ನು ಕೊಟ್ಟರೆ, ಅದಕ್ಕೆ ಬಹುಮತವನ್ನು ಕೊಟ್ಟರೆ, ಒಪ್ಪಿಗೆಯನ್ನು ಕೊಟ್ಟರೆ ಮಸೂದೆ ಮಂಡನೆಯಾಗುತ್ತದೆ. ಒಂದು ವೇಳೆ ಮಸೂದೆಯ ಮಂಡನೆಗೆ ಬಹುಮತ ಒಪ್ಪಿಗೆ ಅಥವಾ ಸಿಕ್ಕಿಲ್ಲವೆಂದರೆ ಮಸೂದೆ ಅಲ್ಲಿಯೇ ಬಿದ್ದು ಹೋಗುತ್ತದೆ. ನಂತರ ಮಸೂದೆ ಮಂಡನೆ, ಅದು ಫಸ್ಟ್ ರೀಡಿಂಗ್, ಫಸ್ಟ್ ಸ್ಟೆಪ್ ಅಂತ ಕರಿತೀವಿ. ಪ್ರೆಸೆಂಟ್ ಎ ಬಿಲ್, ಇಟ್ಸ್ ಎ ಫಸ್ಟ್ ಸ್ಟೆಪ್. ದೆನ್ ದ ಸೆಕೆಂಡ್ ರೀಡಿಂಗ್ ಇಟ್ ಕಮ್ಸ್, ದ ಬಿಲ್ ಕ್ಯಾನ್ ಬಿ ಟೇಕನ್ ಡೀಟೇಲ್ಡ್ ಡಿಸ್ಕಷನ್ ಅಂತ. ಮಸೂದೆಯನ್ನು ವಿವರವಾಗಿ ಚರ್ಚಿಸಲು ಅವಕಾಶವಿದೆ ದ್ವಿತೀಯ ಅಥವಾ ಎರಡನೇ ಪರಿಶೀಲನೆಯಲ್ಲಿ. ಸಂಸತ್ತಿನಲ್ಲಿ ಮಸೂದೆಯ ಬಗ್ಗೆ, ಪರ ವಿರೋಧದ ಬಗ್ಗೆ ವಿವರವಾಗಿ, ವಿಸ್ತೃತವಾಗಿ ಚರ್ಚೆಗಳಾಗ್ತವೆ. ಒಂದು ವೇಳೆ ಮಸೂದೆಯನ್ನು ಚರ್ಚಿಸಲು ಸಮಯಾವಕಾಶದ ಕೊರತೆ ಇದ್ದರೆ ಅದನ್ನು ಆಯ್ಕೆ ಸಮಿತಿಗಳಂತ ಮಾಡಿರ್ತಾರೆ. ಸಂಸತ್ತಿನಲ್ಲಿ ಸಮಿತಿಗಳಿರ್ತವೆ, ಸೆಲೆಕ್ಟ್ ಕಮಿಟೀಸ್ ಅಂತ ಇರ್ತವೆ. ಆ ಸಮಿತಿಗಳಿಗೆ ನೀಡ್ತಾರೆ. ಆ ಸಮಿತಿಗಳು ಅದನ್ನು ಪರಿಶೀಲನೆ ಮಾಡಿ ಅದು ಒಂದು ಅಭಿಪ್ರಾಯಕ್ಕೆ ಬಂದು ತನ್ನ ಅಭಿಪ್ರಾಯವನ್ನು ಸಂಸತ್ತಿಗೆ ತಿಳಿಸಬೇಕಾಗುತ್ತೆ. ಅಥವಾ ಸಾರ್ವಜನಿಕ ಅಭಿಪ್ರಾಯಕ್ಕೋಸ್ಕರ ಅದನ್ನು ಸರ್ಕ್ಯುಲೇಟ್ ಮಾಡ್ಬೋದು. ದ ಬಿಲ್ ಕ್ಯಾನ್ ಬಿ ಸೆಂಡ್ ಟು ದಿ ಪಬ್ಲಿಕ್, ಸರ್ಕ್ಯುಲೇಟಿಂಗ್ ದಿ ಪಬ್ಲಿಕ್ ಫಾರ್ ಪಬ್ಲಿಕ್ ಒಪಿನಿಯನ್. ಈ ರೀತಿ 3 ರೀತಿಯ ವಿಧಾನಗಳನ್ನು ಎರಡನೇ ಪರಿಶೀಲನೆಯಲ್ಲಿ ನಾವು ಕಾಣ್ತೀವಿ. ಇನ್ನು ಮೂರನೇ ಪರಿಶೀಲನೆಯಲ್ಲಿ ಮಸೂದೆಯ ಒಪ್ಪಿಗೆ, ಮಸೂದೆಗೆ ಅನುಮತಿಯನ್ನು ಕೊಡುವುದು ಅಥವಾ ಬಿಡುವಂಥದ್ದು. ಐದರ್ ಅಪ್ರೂವಲ್ ಟು ದ ಬಿಲ್ ಆರ್ ರಿಜೆಕ್ಟ್ ದಿ ಬಿಲ್ ಅಂತ. ಮೂರನೇ ಪರಿಶೀಲನೆಯಲ್ಲಿ ಮಸೂದೆಯ ಬಗ್ಗೆ ಚರ್ಚಿಸಿ ಅಲ್ಲಿ ಔಪಚಾರಿಕವಾದಂಥ ಚರ್ಚೆಗಳಾಗ್ತಾ ಹೊರತು ಯಾವುದೇ ವಿವರವಾದ ಚರ್ಚೆಗಳಿಗೆ ಅವಕಾಶ ಇರುವುದಿಲ್ಲ. ಆ ಒಂದು ಮೂರನೇ ಪರಿಶೀಲನೆಯಲ್ಲಿ ಅಥವಾ ಮೂರನೇ ಹಂತದಲ್ಲಿ ಮಸೂದೆಗೆ ಒಪ್ಪಿಗೆಯನ್ನು ಕೊಟ್ಟರೆ ಆ ಮಸೂದೆ ಪಾಸಾಗಿ ಇದೆಂದು ತಿಳಿದು ಆ ಮಸೂದೆಯನ್ನು ಇನ್ನೊಂದು ಸದನಕ್ಕೆ ಕಳಿಸುತ್ತಾರೆ. ನಾನು ಈಗಾಗಲೇ ಹೇಳಿದಂತೆ ರಾಜ್ಯಸಭೆಯಲ್ಲಿ ಪಾಸಾದ ಮಸೂದೆ ಲೋಕಸಭೆಗೆ ಹೋಗುತ್ತದೆ. ಲೋಕಸಭೆಗೆ ಹೋದಾಗ ಲೋಕಸಭೆಯಲ್ಲಿ 2 ಅವಕಾಶಗಳಿರುತ್ತವೆ. ಒಂದು, ರಾಜ್ಯಸಭೆಯಿಂದ ಪಾಸಾದ ಮಸೂದೆಗೆ ತನ್ನ ಒಪ್ಪಿಗೆಯನ್ನು ಕೊಡುವುದು. ಇಲ್ಲದಿದ್ದರೆ ಪುನರ್ ಪರಿಶೀಲನೆಗೆ ಮತ್ತೆ ರಾಜ್ಯಸಭೆಗೆ ವಾಪಸ್ಸು ಕಳುಹಿಸುವಂಥದ್ದು. ದ ಲೋಕಸಭಾ ಗಿವನ್ ಅಪ್ರೂವಲ್ ಟು ದ ಬಿಲ್ ಆರ್ ದ ಬಿಲ್ ಕ್ಯಾನ್ ಬಿ ಸೆಂಡ್ ಬ್ಯಾಕ್ ಟು ದಿ ಹೌಸ್ ಫಾರ್ ದ ರೀಕನ್ಸಿಡರೇಷನ್. ಆ ರೀತಿಯ ಒಂದು ಪ್ರಕ್ರಿಯೆಯಲ್ಲಿ ನಡೆಯುತ್ತೆ. ಆ ಒಂದು ಪುನರ್ ಪರಿಶೀಲನೆ ವಾಪಸ್ಸು ಹೋದಾಗ ಮತ್ತೆ ಲೋಕಸಭೆ ಕೊಟ್ಟಂತಹ ಸಲಹೆಗಳನ್ನು, ಸೂಚನೆಗಳನ್ನು, ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮತ್ತೆ ಬಿಲ್ಲನ್ನು ಲೋಕಸಭೆಗೆ ಕಳಿಸುತ್ತೆ. ಲೋಕಸಭೆಗೆ ಕಳಿಸಿದ ನಂತರ ಲೋಕಸಭೆ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದರೆ ಆ ಮಸೂದೆ ರಾಷ್ಟ್ರಪತಿಯ ಅಂಗೀಕಾರಕ್ಕೆ ಹೋಗುತ್ತದೆ. ಆಫ್ಟರ್ ದಿ ಅಪ್ರೂವಲ್ ಆಫ್ ದಿ ಬಿಲ್ ಆಫ್ ದಿ ಬೋತ್ ಹೌಸಸ್, ದ ಬಿಲ್ ಕ್ಯಾನ್ ಬಿ ಸೆಂಡ್ ಟು ದಿ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಅಂತ, ರಾಷ್ಟ್ರಪತಿ ಅಂಗೀಕಾರಕ್ಕೆ ಹೋಗುತ್ತದೆ. ಒಂದು ವೇಳೆ ಮಸೂದೆಯ ಬಗ್ಗೆ ಲೋಕಸಭೆ ಮತ್ತು
ರಾಜ್ಯಸಭೆಯ ನಡುವೆ ಭಿನ್ನಾಭಿಪ್ರಾಯ ಉಂಟಾದರೆ, suppose any clash between the Lok Sabha and Rajya Sabha about the bill, at the time the president call a joint session under article 108 of the Indian Constitution. 108ನೇ ವಿಧಿಯನ್ವಯ ಭಾರತದ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನವನ್ನು ಕರೆಯಲು ಅವಕಾಶವಿದೆ. ಈ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ವಹಿಸುತ್ತಾರೆ. ಒಟ್ಟಿಗೆ ಜಂಟಿ ಅಧಿವೇಶನವನ್ನು ಕರೆದು ಜಂಟಿ ಅಧಿವೇಶನದಲ್ಲಿ ಮಸೂದೆಯನ್ನು ಮಂಡಿಸಿ ಅಲ್ಲಿ ಬಹುಮತ ಸಿಕ್ಕಿದರೆ ಮಸೂದೆ ಪಾಸಾಗಿ ರಾಷ್ಟ್ರಪತಿ ಅಂಕಿತಕ್ಕೆ ಹೋಗುತ್ತದೆ, ಇಲ್ಲದರೆ ಆ ಮಸೂದೆ ಬಿದ್ದು ಹೋಗುತ್ತದೆ ಎಂದು ನಾವು ತಿಳಿದುಕೊಳ್ಳುವಂಥದ್ದು. ಈ ನಿಟ್ಟಿನಲ್ಲಿ ಮಸೂದೆಗೆ ಸಂಬಂಧಿಸಿದಂತೆ ರಾಜ್ಯಸಭೆ ಮತ್ತು ಲೋಕಸಭೆ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಇಲ್ಲಿ ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ನಾವು ಫಸ್ಟ್ ಟೈಮ್ ಇಂಡಿಯನ್ ಈ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ನೋಡುವಂಥದ್ದು 1961 ಮೇ 6ರಂದು ಅಂದಿನ ಭಾರತ ರಾಷ್ಟ್ರಪತಿಗಳು ಈ ವರದಕ್ಷಿಣ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಜಂಟಿ ಅಧಿವೇಶನವನ್ನು ಕರೆದಿದ್ದರು. ನಂತರ 1978 ಮೇ 16ರಂದು ಬ್ಯಾಂಕಿಂಗ್ ಸರ್ವಿಸ್ ಕಮಿಷನ್ಸ್ ಸಂಬಂಧಿಸಿದಂತೆ ಜಂಟಿ ಅಧಿವೇಶನವನ್ನು ಕರೆದಿದ್ದು ಉದಾಹರಣೆಯನ್ನು ನಾವು ಕಾಣಬಹುದು. ಹಾಗೆ 2002 ಮಾರ್ಚ್ 26ರಂದು ಭಾರತ ರಾಷ್ಟ್ರಪತಿಗಳು ಈ ಟೆರರಿಸಮ್ ಪ್ರಿಸರ್ವೇಷನ್ ಬಿಲ್ ಅಂದರೆ ಭಯೋತ್ಪಾದಕ ನಿಷೇಧ ಕಾಯ್ದೆಗೆ ಸಂಬಂಧಪಟ್ಟಂತೆ ಒಂದು ಚರ್ಚೆಯನ್ನು ಮಾಡಲು ಜಂಟಿ ಅಧಿವೇಶನವನ್ನು ಕರೆದಿದ್ದನ್ನು ನಾವು ಕಾಣಬಹುದು. ಹೀಗೆ ಜಂಟಿ ಅಧಿವೇಶನಕ್ಕೆ ಅವಕಾಶ ಇದೆ. ನಂತರ 2 ಸದನಗಳಿಂದ ಪಾಸಾದ ಮಸೂದೆ ರಾಷ್ಟ್ರಪತಿ ಅಂಗೀಕಾರಕ್ಕೆ ಹೋಗುತ್ತೆ. ರಾಷ್ಟ್ರಪತಿಯ ಮುಂದೆ 3 ಆಯ್ಕೆಗಳಿರುತ್ತವೆ. ಒಂದು, ತನ್ನ ಅನುಮೋದನೆಯನ್ನು ನೀಡಿದರೆ ಮಸೂದೆ ಶಾಸನವಾಗಿ ಪರಿವರ್ತನೆ ಆಗುತ್ತದೆ. ಇಲ್ಲದಿದ್ದರೆ ಎರಡನೇ ಆಯ್ಕೆ, ಮಸೂದೆಯನ್ನು ಮತ್ತೆ ಪುನರ್ ಪರಿಶೀಲನೆಗೆ ಸದನಕ್ಕೆ ವಾಪಸ್ಸು ಕಳುಹಿಸಬಹುದು. ಮೂರನೇದಾಗಿ ಮಸೂದೆಯನ್ನು ತನ್ನಲ್ಲಿಯೇ ಇಟ್ಟುಕೊಳ್ಳಬಹುದು. ದ ಬಿಲ್ ಕ್ಯಾನ್ ಬಿ ಗಿವನ್ ಅಸೆಂಟ್ ಟು ದ ಬಿಲ್, ದ ಫಸ್ಟ್ ಒನ್. ಸೆಕೆಂಡ್ ಒನ್, ದ ಪ್ರೆಸಿಡೆಂಟ್ ಹ್ಯಾಸ್ ಪವರ್ ಟು send back to the house for the reconsideration. And third choice is the president has power to keep the bill in his pocket. We call it a pocket veto ಅಂತ ಕರಿತೀವಿ. ಅಂದರೆ ತನ್ನಲ್ಲಿಯೇ ಮಸೂದೆಯನ್ನು ಇಟ್ಟುಕೊಳ್ಳುವುದು. ದೇರ್ ಇಸ್ ನೋ ಟೈಮ್ ಲಿಮಿಟೇಷನ್ಸ್ ಅಂತ. ಇದಕ್ಕೆ ಯಾವುದೇ ಕಾಲಮಿತಿ ಇಲ್ಲದೆ ಎಷ್ಟು ದಿವಸ ಬೇಕಾದರೆ ರಾಷ್ಟ್ರಪತಿ ಮಸೂದೆಯನ್ನು ತನ್ನಲ್ಲಿ ಇಟ್ಟುಕೊಳ್ಳಬಹುದು. ಇದನ್ನೇ ನಾವು ರಾಷ್ಟ್ರಪತಿಯ ವಿಟೋ ಅಧಿಕಾರಗಳಲ್ಲಿ ನಾವು ತಿಳಿಸುವಂಥದ್ದು. ಆ ನಿಟ್ಟಿನಲ್ಲಿ ಈ ರಾಷ್ಟ್ರಪತಿಯ ಮುಂದಿರುವಂಥ ಆಯ್ಕೆಗಳಲ್ಲಿ ನಾವು ಕಾಣ್ತೀವಿ. ಹೀಗೆ ಆಫ್ಟರ್ ದಿ ಅಸೆಂಟ್ ಆಫ್ ದಿ ಬಿಲ್ ಬೈ ದಿ ಪ್ರೆಸಿಡೆಂಟ್ ದ ಬಿಲ್ ಬಿಕಮ್ ಎ ಲಾ. ಅಂದರೆ ಒಟ್ಟಾರೆ ಅಂತಿಮವಾಗಿ ಸಂಸತ್ತಿನ ಉಭಯ ಸದನಗಳಿಂದ ಪಾಸಾಗಿ ರಾಷ್ಟ್ರಪತಿಯ ಸಹಿಯೊಂದಿಗೆ ಮಸೂದೆ ಶಾಸನವಾಗಿ ಹೊರಬರುತ್ತದೆ. ಹೀಗೆ ಸಂಸತ್ತಿನಲ್ಲಿ ಶಾಸನ ಮಾಡುವಂಥ ಒಂದು ಸುದೀರ್ಘವಾದಂಥ ಒಂದು ಪ್ರಕ್ರಿಯೆಯನ್ನು ನಾವು ಕಾಣುತ್ತೇವೆ. ಇದು ಸಂಸತ್ತಿನ ಅಧಿಕಾರಗಳಲ್ಲಿ ಒಂದು ಪ್ರಮುಖವಾದಂತಹ ಕಾರ್ಯ. ಸಂಸತ್ತಿನ ಮತ್ತೊಂದು ಕಾರ್ಯವೆಂದರೆ ಕಾರ್ಯಾಂಗವನ್ನು ನಿಯಂತ್ರಿಸುವಂಥದ್ದು. ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್ ಅಥವಾ ಸರ್ಕಾರವನ್ನು ನಿಯಂತ್ರಿಸುವಂಥದ್ದು, ಮಂತ್ರಿಮಂಡಲದ ನಿಯಂತ್ರಣ. ಸಾಮಾನ್ಯವಾಗಿ ಭಾರತವು ಸಂಸದೀಯ ವ್ಯವಸ್ಥೆಯನ್ನು ಹೊಂದಿರುವುದರಿಂದ ಸಂಸತ್ತು ಸರ್ಕಾರವನ್ನು ನಿಯಂತ್ರಿಸುತ್ತದೆ ಅಥವಾ ಸರ್ಕಾರ ಸಂಸತ್ತಿನ ನಿಯಂತ್ರಣದಲ್ಲಿ ಅಧಿಕಾರವನ್ನು ಚಲಾಯಿಸುತ್ತದೆ. ಕಂಟ್ರೋಲ್ ದ ಗವರ್ನಮೆಂಟ್ ಕಂಟ್ರೋಲ್ ಬೈ ದಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಸೊ ದಿಸ್ ದಿ ಮೇನ್ ಪಾಯಿಂಟ್ ಆಫ್ ದಿ ಪಾರ್ಲಿಮೆಂಟರಿ ಸಿಸ್ಟಮ್. ಇಲ್ಲಿ ಸಂಸತ್ತಿನ ವಿಶ್ವಾಸವನ್ನು ಹೊಂದಿರುವವರೆಗೂ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತದೆ. ಸಂಸತ್ತಿನ ವಿಶ್ವಾಸವನ್ನು ಕಳೆದುಕೊಂಡ ತಕ್ಷಣ ಸರ್ಕಾರ ರಾಜೀನಾಮೆಯನ್ನು ಕೊಡಬೇಕಾಗುತ್ತದೆ. ವಿತೌಟ್ ಕಾನ್ಫಿಡೆನ್ಸ್ ಆಫ್ ದಿ ಪಾರ್ಲಿಮೆಂಟ್ ದ ಗವರ್ಮೆಂಟ್ ಹ್ಯಾವ್ ನೋ ರೈಟ್ ಟು ಕಂಟಿನ್ಯೂ ಅಂತೇಳಿ ಹೇಳ್ತೀವಿ. ಆದ್ದರಿಂದ
ಇಲ್ಲಿ ಸಂಸತ್ತು ಹೇಗೆ ಸರ್ಕಾರವನ್ನು ನಿಯಂತ್ರಿಸುತ್ತದೆ? ವಾಟ್ ಆರ್ ದಿ ಇನ್ಸ್ಟ್ರೂಮೆಂಟ್ಸ್ ಟು ಕಂಟ್ರೋಲ್ ಓವರ್ ದಿ ಎಕ್ಸಿಕ್ಯೂಟಿವ್ ಆರ್ ದಿ ಗವರ್ಮೆಂಟ್? ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಸಮ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್ ಯೂಸಿಂಗ್ ಬೈ ದಿ ಪಾರ್ಲಿಮೆಂಟ್ ಕಂಟ್ರೋಲ್ ದಿ ಗವರ್ಮೆಂಟ್. ಅಂದರೆ ಸಂಸತ್ತು ಹಲವಾರು ಸಾಧನಗಳನ್ನು ಬಳಸಿಕೊಂಡು ಸರ್ಕಾರವನ್ನು ನಿಯಂತ್ರಿಸ್ತಾ ಹೋಗುತ್ತದೆ. ಅಲ್ಲಿ ನಾವು ನೋಡುವಂಥ ಸಾಧನಗಳೆಂದರೆ ನಾವು ಈ ಪ್ರಶ್ನೋತ್ತರ ವೇಳೆ, ಕ್ವಶನ್ ಅವರ್, ಶೂನ್ಯ ವೇಳೆ, 0 ಅವರ್ ಅಂತ ಕರಿತೀವಿ, ಕಾಲಿಂಗ್ ಅಟೆನ್ಷನ್ ಮೋಷನ್ ಅಂತ ಕರಿತೀವಿ, ಗಮನ ಸೆಳೆಯುವ ಸೂಚನೆಗಳು, ಹಾಗೆ ಅಡ್ಜರ್ನ್ಮೆಂಟ್ ಮೋಷನ್ಸ್ ಅಂತ ಕರಿತೀವಿ, ನಿಲುವಳಿ ಸೂಚನೆಗಳು, ನೋ ಕಾನ್ಫಿಡೆನ್ಸ್ ಮೋಷನ್, ಅವಿಶ್ವಾಸ ನಿರ್ಣಯ. ಹೀಗೆ ಹಲವಾರು ಸಾಧನಗಳನ್ನು ಬಳಸಿಕೊಂಡು ಸಂಸತ್ತು ಸರ್ಕಾರವನ್ನು ನಿಯಂತ್ರಿಸುತ್ತಾ ಹೋಗುತ್ತದೆ. ಮೊದಲನೇದಾಗಿ ಪ್ರಶ್ನೋತ್ತರ ವೇಳೆ. ಪ್ರಶ್ನೋತ್ತರ ವೇಳೆ ಸಂಸತ್ತು ಸರ್ಕಾರವನ್ನು ನಿಯಂತ್ರಿಸುವಂಥ ಒಂದು ಸಾಧನ. ಇಟ್ಸ್ ಎ ಇಂಪಾರ್ಟೆಂಟ್ ಟೂಲ್ ಟು ಕಂಟ್ರೋಲ್ ಓವರ್ ದಿ ಗವರ್ಮೆಂಟ್. ಪ್ರಶ್ನೋತ್ತರ ವೇಳೆ ಅಂದರೆ ಏನು? ಪ್ರಶ್ನೋತ್ತರ ವೇಳೆ ಅಂದರೆ ಸರ್ಕಾರವನ್ನು ಪ್ರಶ್ನಿಸುವಂತಹ ಅಧಿಕಾರ ಸಂಸತ್ತಿನ ಸದಸ್ಯರಿಗೆ ಸದನದಲ್ಲಿರುವಂಥ ಒಂದು ಅವಕಾಶ. ಇಟ್ಸ್ ಎನ್ ಆಪರ್ಚುನಿಟಿ ಟು ಆಸ್ಕ್ ದಿ ಕ್ವಶನ್ಸ್ ಟು ದಿ ಗವರ್ನಮೆಂಟ್ ಅಂಡ್ ಗೆಟ್ ದಿ ರೆಸ್ಪಾನ್ಸ್ ಬೈ ದಿ ಗವರ್ನಮೆಂಟ್. ಆದ್ದರಿಂದ ಸಂಸತ್ತಿನಲ್ಲಿ ಅಧಿವೇಶನ ಪ್ರಾರಂಭವಾಗುವ ಮೊದಲ 1 ಗಂಟೆಯನ್ನು ಪ್ರಶ್ನೋತ್ತರ ವೇಳೆ ಎಂದು ಕರೆಯುತ್ತೇವೆ. ಪ್ರತಿನಿತ್ಯ ಅಧಿವೇಶನದ 1 ಗಂಟೆಯನ್ನು ಪ್ರಶ್ನೋತ್ತರ ವೇಳೆಗೆ ಸೀಮಿತಗೊಳಿಸಲಾಗಿದೆ. ಅಂದರೆ ಅಧಿವೇಶನ 11 ಗಂಟೆಗೆ ಪ್ರಾರಂಭವಾದರೆ 11ರಿಂದ 12 ಗಂಟೆಯವರೆಗೆ ಪ್ರಶ್ನೋತ್ತರ ವೇಳೆ ಎಂದು ಕರೆಯುತ್ತೇವೆ. ಈ ಸಂದರ್ಭದಲ್ಲಿ ಸದಸ್ಯರು ಸಂಬಂಧಪಟ್ಟಂತಹ ಇಲಾಖೆಗಳ ಸಚಿವರನ್ನು ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಒಂದು ಸಮಯ. ಹಾಗಾದರೆ ತಕ್ಷಣವೇ ಪ್ರಶ್ನೆಯನ್ನೇ ಕೇಳಿ ಉತ್ತರ ಪಡೆಯುವಂಥ ಒಂದು ಸಂದರ್ಭಗಳಲ್ಲ. ಯಾವುದೇ ಒಬ್ಬ ಸದಸ್ಯ ಸಚಿವರನ್ನು ಅಥವಾ ಸರ್ಕಾರದ ಮಾಹಿತಿಯನ್ನು ಪ್ರಶ್ನೆಗಳ ಮೂಲಕ ಪಡೆಯಬೇಕಾದರೆ 10 ದಿವಸಗಳಿಗಿಂತ ಮುಂಚೆ ಅವರಿಗೆ ನೋಟಿಸನ್ನು ಕೊಟ್ಟಿರಬೇಕು. Before 10 days, he given the formal notice to the concerned ministries. Then after 10 days, he given the response. ಆ ರೀತಿ ಪ್ರಶ್ನೆಗಳನ್ನು ಕೇಳಬೇಕು. 10 ದಿವಸ ಮುಂಚೆ ನೋಟಿಸ್ ಕೊಡಬೇಕು. 10 ದಿವಸಗಳ ನಂತರ ಅವರು ಪ್ರಶ್ನೆಗಳ ಉತ್ತರವನ್ನು ಕೊಡ್ತಾರೆ. ಅಂದರೆ ಈ ಪ್ರಶ್ನೆಗಳಿಗೆ ಸಮಂಜಸವಾದಂತಹ ಉತ್ತರವನ್ನು ಸಚಿವರು, ಸಂಬಂಧಪಟ್ಟಂತಹ ವ್ಯಕ್ತಿಗಳು ಸದನದಲ್ಲಿ ನೀಡಬೇಕು. ಅಂದರೆ ಪ್ರಶ್ನೆಗಳ ಮೂಲಕ ಸದನದಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಸಂಸತ್ತು ಮಾಡುತ್ತದೆ. ಆ ಪ್ರಶ್ನೆಗಳಿಗೆ ಸಮರ್ಪಕವಾದ ವಸ್ತುನಿಷ್ಠವಾದಂತಹ ವಾಸ್ತವಿಕವಾದಂತಹ ಒಂದು ಉತ್ತರವನ್ನು ಒಂದು ತಮ್ಮ ಪ್ರತಿಕ್ರಿಯೆಯನ್ನು ಸಚಿವರು ಕೊಡಬೇಕಾಗುತ್ತೆ. ಒಂದು ವೇಳೆ ಸಚಿವರು ಉತ್ತರವನ್ನು ಕೊಡುವಲ್ಲಿ ಅವರು ವಿಫಲವಾದರೆ ಅಥವಾ ಸದನಕ್ಕೆ ಸಚಿವರೇ ಗೈರು ಹಾಜರಾಗಿದ್ದರೆ ಸದನದ ನಾಯಕರಾದಂತಹ ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತದೆ. ಕಾರಣ ಪ್ರಧಾನಮಂತ್ರಿಗಳು ಸರ್ಕಾರದ ನಾಯಕರಾಗಿ, ಲೋಕಸಭೆಯ ನಾಯಕರಾಗಿ ಪಾತ್ರವನ್ನು ನಿರ್ವಹಿಸುವುದರಿಂದ ಸರ್ಕಾರದ ಸಂಪೂರ್ಣ ಜವಾಬ್ದಾರಿ ಪ್ರಧಾನಮಂತ್ರಿಯ ಮೇಲೂ ಇರುವುದರಿಂದ ಅದಕ್ಕೆ ಪ್ರಧಾನಮಂತ್ರಿಯ ಪ್ರತಿಕ್ರಿಯೆಯನ್ನು ನೀಡಬೇಕಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ. ಈ ನಿಟ್ಟಿನಲ್ಲಿ ಪ್ರಶ್ನೋತ್ತರ ವೇಳೆ ಸರ್ಕಾರವನ್ನು ನಿಯಂತ್ರಿಸುವಂಥ ಒಂದು ಪ್ರಮುಖವಾದಂಥ ಒಂದು ಸಾಧನ ಅಂತ ನಾವು ಕರಿತೀವಿ. ಎರಡನೇದಾಗಿ ಶೂನ್ಯ ವೇಳೆ, 0 ಅವರ್ ಅಂತ. 0 ಅವರ್ ಅಂದರೆ ಏನು? ವಾಟ್ ಇಸ್ 0 ಅವರ್? 0 ಅವರ್ ಮೀನ್ಸ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಕ್ವಶನ್ ಅವರ್ ದ ಮೆಂಬರ್ಸ್ ಡಿಸ್ಕಸ್ ವೇರಿಯಸ್ ಮ್ಯಾಟರ್ಸ್ ವಿತೌಟ್ ಎನಿ ಫಾರ್ಮಲ್ ನೋಟಿಸ್ ಇಸ್ ಕಾಲ್ಡ್ ಎ 0 ಅವರ್ ಅಂತ ಕರಿತೀವಿ. ಅಂದರೆ ಪ್ರಶ್ನೋತ್ತರ ವೇಳೆ ಮುಗಿದ ನಂತರ ಸದಸ್ಯರು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸುವಂತಹ ಒಂದು ಅವಧಿ.
ಇಲ್ಲಿ ಯಾವುದೇ ಒಂದು ನೋಟಿಸ್ ಕೊಡಬೇಕಂತ ಇಲ್ಲ, ಮುಂಚೆ ಯಾವುದೇ ನೋಟಿಸ್ ಕೊಡಬೇಕಂತ ಇಲ್ಲದೆ ಪ್ರಮುಖವಾಗಿ ತಮ್ಮ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅಥವಾ ಯಾವುದೇ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಚರ್ಚಿಸುವಂಥ ಒಂದು ವೇಳೆಯನ್ನು ಶೂನ್ಯ ವೇಳೆ ಎಂದು ಕರೆಯುತ್ತೇವೆ. ಹಾಗೆಯೇ ಮತ್ತೊಂದು ಸಾಧನ ಗಮನ ಸೆಳೆಯುವ ಸೂಚನೆ, ಕಾಲಿಂಗ್ ಅಟೆನ್ಷನ್ ಮೋಷನ್. ಅಂದರೆ ಸರ್ಕಾರದ ಗಮನವನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಸದನದಲ್ಲಿ ಸದಸ್ಯರು ಮಾಡ್ತಾರೆ. ಅಂದರೆ ತಮ್ಮ ಕ್ಷೇತ್ರಗಳಿಗೆ ಸಂಬಂಧಿಸಿದಂಥ ವಿಷಯಗಳಾಗ್ಬೋದು ಅಥವಾ ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂಥದ್ದು. ಅಂದರೆ ಕೃಷಿಗೆ ಸಂಬಂಧಪಟ್ಟಂತೆ, ಕೈಗಾರಿಕೆಗೆ ಸಂಬಂಧಪಟ್ಟಂತೆ, ನೀರಾವರಿ ಕ್ಷೇತ್ರಗಳಿಗಾಗ್ಬೋದು ಅಥವಾ ಈ ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭಗಳಲ್ಲಾದಂಥ ಅನಾಹುತಗಳಿಗೆ ಪರಿಹಾರ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ, ಆರೋಗ್ಯ ಕಾರ್ಯಕ್ರಮಗಳು, ಇವತ್ತೇನು ಕೋವಿಡ್-19 ಇವತ್ತು ಕ್ರೈಸಿಸ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಗ್ಬೋದು. ಯಾವುದೇ ಜ್ವಲಂತ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ಆ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನವನ್ನು ಆ ಸಮಸ್ಯೆಗಳ ಕಡೆ ಸೆಳೆಯುವ ಪ್ರಯತ್ನವನ್ನು ಸದನದಲ್ಲಿ ಸದಸ್ಯರು ಮಾಡ್ತಾರೆ. ಅದನ್ನು ನಾವು ಗಮನ ಸೆಳೆಯುವ ಸೂಚನೆಗಳೆಂದು ಕರೆಯುತ್ತೇವೆ. ಕಾರಣ ಸರ್ಕಾರದ ಗಮನಕ್ಕೆ ತರದೇ ಇದ್ದರೆ ಸರ್ಕಾರ ಅವುಗಳಿಗೆ ಪರಿಹಾರವನ್ನು ಹುಡುಕುವಂಥ ಪ್ರಯತ್ನವನ್ನು ಮಾಡುವುದಿಲ್ಲ. ಆ ನಿಟ್ಟಿನಲ್ಲಿ ಇದು ಸಹ ಒಂದು ಸಾಧನ. ಹಾಗೆಯೇ ಮತ್ತೊಂದು ಸಾಧನ ಅಡ್ಜರ್ನ್ಮೆಂಟ್ ಮೋಷನ್ಸ್ ಅಂತ ಕರಿತೀವಿ, ನಿಲುವಳಿ ಸೂಚನೆಗಳು. ನಿಲುವಳಿ ಸೂಚನೆಗಳೆಂದರೆ ದೇಶದಲ್ಲಿ ಪ್ರಮುಖವಾದ ಘಟನೆಗಳು ನಡೆದ ಸಂದರ್ಭದಲ್ಲಿ, ಅಂದರೆ ಪ್ರಕೃತಿ ವಿಕೋಪಗಳು ಆದಂಥ ಸಂದರ್ಭದಲ್ಲಿ, ಅಥವಾ ನ್ಯಾಚುರಲ್ ಕಲಾಮಿಟೀಸ್ ಆದಂಥ ಸಂದರ್ಭದಲ್ಲಿ, ಭೂಕಂಪಗಳಾಗ್ಬೋದು ಅಥವಾ ದೊಡ್ಡ ಮಟ್ಟದ ಪ್ರವಾಹಗಳಾಗ್ಬೋದು ಅಥವಾ ಯಾವುದೇ ದೊಡ್ಡ ಮಟ್ಟದ ದುರಂತಗಳಾದಂಥ ಸಂದರ್ಭದಲ್ಲಿ ಅಂತಹ ವಿಷಯಗಳಿಗೆ ಮೊದಲು ಪ್ರಾಧಾನ್ಯತೆಯನ್ನು ಕೊಡಬೇಕಾಗುತ್ತದೆ. ಪ್ರತಿನಿತ್ಯ ಅಧಿವೇಶನವನ್ನು ನಡೆಸುವಂಥ ಸಂದರ್ಭದಲ್ಲಿ ಒಂದು ಅಜೆಂಡವನ್ನು ಇಟ್ಟುಕೊಂಡಿರ್ತಾರೆ. ಯಾವ ಯಾವ ವಿಷಯಗಳನ್ನು ಇವತ್ತಿನ ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ. ಅಂದರೆ ನಾಳೆ ಚರ್ಚೆ ಮಾಡುವ ವಿಷಯಗಳನ್ನು ನಾಳೆ ಅಜೆಂಡಾದಲ್ಲಿ ಮೊದಲೇ ತಿಳಿಸಿರ್ತಾರೆ. ಒಂದು ವೇಳೆ ಇಂತಹ ಆದಂಥ ಸಂದರ್ಭದಲ್ಲಿ ಆವತ್ತು ಚರ್ಚಿಸುವಂತಹ ವಿಷಯಗಳನ್ನು ಕೈಬಿಟ್ಟು ಇಂಥ ಪ್ರಮುಖವಾದ ವಿಷಯಗಳನ್ನು ಕೈಗೆತ್ತಿಕೊಳ್ಳುವುದನ್ನು ನಾವು ನಿಲುವಳಿ ಸೂಚನೆಗಳಂತ ಕರಿತೀವಿ. ಅದನ್ನು ಅಡ್ಜರ್ನ್ಮೆಂಟ್ ಅಂತ. ಅಡ್ಜರ್ನ್ ದಿ ಟುಡೇಸ್ ಡಿಸ್ಕಷನ್ಸ್ ಆರ್ ಟಾಪಿಕ್ಸ್ ವಾಟ್ ಡಿಸ್ಕಷನ್ಸ್ ವೇರ್ ಪ್ಲಾನ್ಡ್ ಇನ್ ದಿ ಎಸ್ಟರ್ಡೇ ಅಂತ. ಇಂದಿನ ದಿವಸ ನಾವೇನು ಪ್ಲಾನ್ ಮಾಡ್ಕೊಂಡು ಚರ್ಚೆ ಮಾಡಬೇಕಂತ, ಆದರೆ ಇವತ್ತು ಆ ಸಂದರ್ಭ ಇಲ್ಲ. ನಾವು ಪ್ರಮುಖವಾದ ವಿಷಯಗಳನ್ನು ಇವತ್ತು ಚರ್ಚೆ ಮಾಡಬೇಕು, ಅದಕ್ಕೆ ಈ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಈ ರೀತಿ ಸದನದಲ್ಲಿ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಇಲ್ಲಿ ಸಂಸತ್ತು ಮಾಡ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ಹೀಗೆ ಸಂಸತ್ತಿನಲ್ಲಿ ಈ ಸಾಧನಗಳ ಮೂಲಕ ಸರ್ಕಾರವನ್ನು ನಿಯಂತ್ರಣ ಮಾಡುತ್ತೆ. ಹಾಗೆಯೇ ಮತ್ತೊಂದು ಸಾಧನವನ್ನು ನಾವು ಕಾಣ್ಬೋದು, ಅವಿಶ್ವಾಸ ನಿರ್ಣಯ ಮಂಡನೆ, ನೋ ಕಾನ್ಫಿಡೆನ್ಸ್ ಮೋಷನ್ ಅಂತ. ನಾನು ಈಗಾಗಲೇ ಹೇಳಿದಂತೆ ಸಂಸತ್ತಿನಲ್ಲಿ ಸರ್ಕಾರಕ್ಕೆ ಬಹುಮತ ಇರುವವರೆಗೂ ಮಾತ್ರ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಬಹುಮತವಿಲ್ಲವೆಂದು ಸಂಸತ್ತಿಗೆ ಮನವರಿಕೆಯಾದಾಗ ಸರ್ಕಾರ ತಕ್ಷಣ ರಾಜೀನಾಮೆ ಕೊಡಬೇಕಾಗುತ್ತದೆ. ಇದು ನೈತಿಕವಾದ ಕರ್ತವ್ಯ. ಅಂದರೆ ಸರ್ಕಾರಕ್ಕೆ ಬಹುಮತವಿಲ್ಲದಿದ್ದಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುತ್ತವೆ. ಇಂಥ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದಾಗ ಸರ್ಕಾರ ತನ್ನ ಬಹುಮತವನ್ನು ಸಾಬೀತುಪಡಿಸಿಕೊಳ್ಳಬೇಕು, ತನ್ನ ವಿಶ್ವಾಸವನ್ನು ತೋರ್ಪಡಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತದೆ. ಆದ್ದರಿಂದ ಅದನ್ನು ನಾವು ಅವಿಶ್ವಾಸ ನಿರ್ಣಯ ಎಂದು ಕರೆಯುತ್ತೇವೆ. ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ಜವಾಹರ್ಲಾಲ್ ನೆಹರೂರವರ ಸರ್ಕಾರದ ವಿರುದ್ಧ ರಾಮ್ ಮನೋಹರ್ ಲೋಹಿಯಾರವರು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದನ್ನು ಕಾಣಬಹುದು. ನಂತರ ದಿನಗಳಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದ್ದು, 13 ದಿವಸಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದು, 13 ತಿಂಗಳ ಕಾಲ ಪ್ರಧಾನಮಂತ್ರಿ ಆಗಿದ್ದು ನೋಡ್ಬೋದು.
ಅಲ್ಲಿ ವಿಫಲತೆಯನ್ನು ಹೊಂದಿದರು. ಆನಂತರ ಮನಮೋಹನ್ ಸಿಂಗ್ ಅವರ ಅಧಿಕಾರಾವಧಿಯಲ್ಲೂ ಸಹ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದರು. ಆದರೆ ಮನಮೋಹನ್ ಸಿಂಗ್ ಅವರು ಅಂತಹ ಅವಿಶ್ವಾಸ ನಿರ್ಣಯದ ವಿರುದ್ಧ ಗೆದ್ದು ಸರ್ಕಾರವನ್ನು ಮುಂದುವರಿಸಿದ್ದನ್ನು ಕಾಣಬಹುದು. ಇಲ್ಲಿ ಅವಿಶ್ವಾಸ ನಿರ್ಣಯದಲ್ಲಿ ಸರ್ಕಾರ ಗೆದ್ದರೆ ಸರ್ಕಾರ ಅಧಿಕಾರದಲ್ಲಿ ಮುಂದುವರಿಯುತ್ತೆ, ಮತ್ತು ಇನ್ನು 6 ತಿಂಗಳ ಕಾಲ ಮತ್ತೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಹೀಗೆ ಒಟ್ಟಾರೆ ಇಲ್ಲಿ ಪ್ರಶ್ನೋತ್ತರ ವೇಳೆ, ಶೂನ್ಯ ವೇಳೆ, ಹಾಗೆಯೇ ಗಮನ ಸೆಳೆಯುವಂಥ ಸೂಚನೆಗಳು, ನಿಲುವಳಿ ಸೂಚನೆಗಳು, ಅರ್ಧ ಗಂಟೆ ಚರ್ಚೆಗಳು, ಹಾಗೆ ಅವಿಶ್ವಾಸ ನಿರ್ಣಯಗಳು, ಇವೆಲ್ಲ ಸಾಧನಗಳ ಮೂಲಕ ಸಂಸತ್ತು ಸರ್ಕಾರವನ್ನು ಸದಾಕಾಲ ನಿಯಂತ್ರಣವನ್ನು ಮಾಡ್ತಾ ಇರುತ್ತೆ. ಇಲ್ಲಿ ಒಂದು ವೇಳೆ ಸಂಸತ್ತು ಸರ್ಕಾರವನ್ನು ನಿಯಂತ್ರಿಸಲಿಲ್ಲವೆಂದರೆ ಸರ್ಕಾರ ಸರ್ವಾಧಿಕಾರತ್ವವನ್ನು ಹೊಂದಿರುತ್ತದೆ. ಸಪೋಸ್ ದ ಪಾರ್ಲಿಮೆಂಟ್ ಕೆನಾಟ್ ಕಂಟ್ರೋಲ್ ದಿ ಗವರ್ಮೆಂಟ್ ವಿಲ್ ಬಿಕಮ್ ಎ ಡಿಕ್ಟೇಟರ್. ಅದಕ್ಕೆ ಸಂವಿಧಾನಬದ್ಧವಾಗಿ ಸರ್ಕಾರ ಆಡಳಿತವನ್ನು ನಡೆಸುವಂಥ ಹಿನ್ನೆಲೆಯಲ್ಲಿ ಸಂಸತ್ತು ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಹೋಗುತ್ತದೆ. ಸಂಸತ್ತಿನ ಕಾರ್ಯಗಳಲ್ಲಿ 3ನೇದು ಚುನಾವಣಾ ಕಾರ್ಯಗಳು. ಚುನಾವಣಾ ಕಾರ್ಯಗಳೆಂದರೆ ಸಂಸತ್ತಿನ ಸದಸ್ಯರು ಚುನಾಯಿಸುವಂತಹ ಅಧಿಕಾರಗಳು. ಸಂಸತ್ತು ಭಾರತದ ರಾಷ್ಟ್ರಪತಿಯನ್ನು, ಉಪರಾಷ್ಟ್ರಪತಿ, ಲೋಕಸಭಾ ಸ್ಪೀಕರ್, ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಮತ್ತು ರಾಜ್ಯಸಭೆಯ ಉಪಾಧ್ಯಕ್ಷರನ್ನು ಚುನಾಯಿಸುವಂತಹ ಕಾರ್ಯವನ್ನು ಮಾಡುತ್ತದೆ. ಅಂದರೆ ಭಾರತದ ರಾಷ್ಟ್ರಪತಿಗಳು ಚುನಾವಣಾ ಕಾಲೇಜಿನಿಂದ ಚುನಾಯಿಸಲ್ಪಡುತ್ತಾರೆ. ಎಲೆಕ್ಟ್ರಲ್ ಕಾಲೇಜ್ ಎಂದು ಕರೆಯುತ್ತೇವೆ. ಆ ಚುನಾವಣಾ ಕಾಲೇಜಿನ ಸದಸ್ಯರೆಂದರೆ ಚುನಾಯಿತ ಲೋಕಸಭಾ ಸದಸ್ಯರು, ಚುನಾಯಿತ ರಾಜ್ಯಸಭಾ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರನ್ನು ಒಳಗೊಂಡಂತಹ ಕಾಲೇಜು. ಈ ನಿಟ್ಟಿನಲ್ಲಿ ಸಂಸತ್ತಿನ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ, ಹಾಗೆಯೇ ಉಪರಾಷ್ಟ್ರಪತಿಯ ಚುನಾವಣೆಯಲ್ಲಿಯೂ ಭಾಗವಹಿಸುತ್ತಾರೆ ಮತ್ತು ಲೋಕಸಭೆಯ ಸ್ಪೀಕರನ್ನು ಆಯ್ಕೆ ಮಾಡುತ್ತಾರೆ. ಅಂದರೆ ಅಧಿವೇಶನ ಹೊಸದಾಗಿ ಚುನಾವಣೆಗಳು ಮುಗಿದ ನಂತರ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂಥ ಲೋಕಸಭೆಯಲ್ಲಿ ಸ್ಪೀಕರನ್ನು ಮತ್ತು ಡೆಪ್ಯೂಟಿ ಸ್ಪೀಕರನ್ನು ಚುನಾಯಿಸುವ ಅಧಿಕಾರ ಲೋಕಸಭಾ ಸದಸ್ಯರಿಗಿದೆ. ಹಾಗೆಯೇ ಮೇಲ್ಮನೆಯಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ, ಡೆಪ್ಯೂಟಿ ಚೇರ್ಮನ್ ಆಫ್ ದಿ ರಾಜ್ಯಸಭಾ ಈಸ್ ಎಲೆಕ್ಟೆಡ್ ಬೈ ದಿ ಮೆಂಬರ್ಸ್ ಆಫ್ ದಿ ರಾಜ್ಯಸಭಾ. ಈ ನಿಟ್ಟಿನಲ್ಲಿ ಇವೆಲ್ಲವೂ ಸಹ ಸಂಸತ್ತಿನ ಚುನಾಯಿತ ಕಾರ್ಯಗಳು ಅಥವಾ ಚುನಾವಣಾ ಕಾರ್ಯಗಳು, ಎಲೆಕ್ಟ್ರಲ್ ಪವರ್ಸ್ ಅಂತ ಕರಿತೀವಿ. 4ನೇದಾಗಿ ಇಂಪೀಚ್ಮೆಂಟ್ ಪವರ್ಸ್, ಪದಚ್ಯುತಿ ಅಧಿಕಾರಗಳು. ಅಂದರೆ ಪದಚ್ಯುತಿ ಅಧಿಕಾರಗಳೆಂದರೆ ಭಾರತ ಸಂವಿಧಾನದಲ್ಲಿ ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿರುವಂತಹ ನಾಯಕರನ್ನು, ಅಂತಹ ವ್ಯಕ್ತಿಗಳನ್ನು ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ವಿಧಾನವನ್ನು ನಾವು ಪದಚ್ಯುತಿ ವಿಧಾನ, ಇಂಪೀಚ್ಮೆಂಟ್ ಅಥವಾ ಮಹಾಭಿಯೋಗ ಎಂದು ಕರೆಯುತ್ತೇವೆ. ಆ ನಿಟ್ಟಿನಲ್ಲಿ ಭಾರತ ಸಂವಿಧಾನದಲ್ಲಿ ಪ್ರಪ್ರಥಮ ಸ್ಥಾನವನ್ನು ಪಡೆದಿರುವಂಥ ಭಾರತದ ಮೊದಲ ಪ್ರಜೆಯಾಗಿರುವಂತಹ ಭಾರತದ ರಾಷ್ಟ್ರಪತಿಗಳನ್ನು ಸುಲಭವಾಗಿ ಅಧಿಕಾರದಿಂದ ಕೆಳಗಿಳಿಸಲು ಸಾಧ್ಯವಿಲ್ಲ. ಒಂದು ವೇಳೆ ಭಾರತದ ರಾಷ್ಟ್ರಪತಿಗಳು ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಲ್ಲಿ ಅಥವಾ ಯಾವುದೇ ಕ್ರಿಮಿನಲ್ ಆರೋಪವನ್ನು ಹೊಂದಿದ್ದಲ್ಲಿ ಅಂತಹ ರಾಷ್ಟ್ರಪತಿಯ ವಿರುದ್ಧ ಸಂಸತ್ತಿನಲ್ಲಿ ದೋಷಾರೋಪಣ ಮಸೂದೆಯನ್ನು ಮಂಡಿಸಲಾಗುತ್ತದೆ. ದೋಷಾರೋಪಣ ಮಸೂದೆಯಲ್ಲಿ ಸಂಸತ್ತು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟರೆ, ಅನುಮೋದನೆ ನೀಡಿದರೆ ಸಂವಿಧಾನದ 61ನೇ ವಿಧಿಯನ್ವಯ ಭಾರತ ರಾಷ್ಟ್ರಪತಿಗಳನ್ನು ಪದಚ್ಯುತಿಗೊಳಿಸಬಹುದು. ಹಾಗೆಯೇ 2ನೇ ಸ್ಥಾನವನ್ನು ಅಲಂಕರಿಸಿರುವಂತಹ ಉಪರಾಷ್ಟ್ರಪತಿಯೂ ಸಹ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ಅಥವಾ ಯಾವುದೇ ಕ್ರಿಮಿನಲ್ ಆರೋಪಗಳನ್ನು ಹೊಂದಿದ್ದರೆ ಸಂವಿಧಾನದ 67B ವಿಧಿಯನ್ವಯ ಅವರನ್ನು ಸಹ
ಪದಚ್ಯುತಿಗೊಳಿಸುವಂತಹ ಅವಕಾಶ ಸಂಸತ್ತಿಗೆ ಇದೆ. ಹಾಗೆಯೇ ಭಾರತದ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮತ್ತು ಹೈಕೋರ್ಟಿನ ನ್ಯಾಯಾಧೀಶರು ಸಹಿತ ಸಂವಿಧಾನಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಲ್ಲಿ ಅಂಥವರನ್ನೂ ಸಹ ಪದಚ್ಯುತಿಗೊಳಿಸುವಂಥ ಅಧಿಕಾರ ಸಂಸತ್ತಿಗೆ ಇದೆ. ಹೀಗೆ ಎಲ್ಲ ಅಧಿಕಾರಗಳನ್ನು ನಾವು ಪದಚ್ಯುತಿ ಅಧಿಕಾರಗಳೆಂದು ಕರೆಯುತ್ತೇವೆ. ಇದು ಸಂಸತ್ತಿನ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ. ಹಾಗೆಯೇ ಮತ್ತೊಂದು ಕಾರ್ಯವೆಂದರೆ ತುರ್ತು ಪರಿಸ್ಥಿತಿಗಳಿಗೆ ಅನುಮೋದನೆಯನ್ನು ಕೊಡುವಂಥದ್ದು, ಅಪ್ರೂವಲ್ ಆಫ್ ದಿ ಎಮರ್ಜೆನ್ಸೀಸ್ ಅಂತ. ಭಾರತ ಸಂವಿಧಾನದಲ್ಲಿ 3 ರೀತಿಯ ತುರ್ತು ಪರಿಸ್ಥಿತಿಗಳನ್ನು ಕಾಣುತ್ತೇವೆ. ಸಂವಿಧಾನದ 352ನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ. 356ನೇ ವಿಧಿಯನ್ವಯ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ, ಸ್ಟೇಟ್ ಎಮರ್ಜೆನ್ಸಿ ಆರ್ ಪ್ರೆಸಿಡೆನ್ಷಿಯಲ್ ರೂಲ್ ಇನ್ ದಿ ಸ್ಟೇಟ್ ಅಂತ. 3ನೇದಾಗಿ ಸಂವಿಧಾನದ 360ನೇ ವಿಧಿಯನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿ. ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಿದಾಗ 352ನೇ ವಿಧಿ ಅನ್ವಯ ಜಾರಿಯಾದ 1 ತಿಂಗಳೊಳಗೆ ಸಂಸತ್ತು ಅದಕ್ಕೆ ಅನುಮೋದನೆಯನ್ನು ನೀಡಬೇಕು. ಸಂಸತ್ತು ಅದಕ್ಕೆ ಅನುಮೋದನೆಯನ್ನು ನೀಡಿದರೆ ತುರ್ತು ಪರಿಸ್ಥಿತಿಗಳು 6 ತಿಂಗಳ ಕಾಲ ಮುಂದುವರಿಯುತ್ತವೆ. ಇಲ್ಲದಿದ್ದರೆ ತುರ್ತು ಪರಿಸ್ಥಿತಿಗಳು ರದ್ದಾಗುತ್ತವೆ. 2ನೇದಾಗಿ ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಸಂವಿಧಾನದ 356ನೇ ವಿಧಿ. ಇದರನ್ವಯ ರಾಷ್ಟ್ರಪತಿಗಳು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ 2 ತಿಂಗಳ ಒಳಗೆ ಸಂಸತ್ತು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು. ಅನುಮೋದನೆಯನ್ನು ಕೊಟ್ಟರೆ ಮಾತ್ರ ಅಂತಹ ತುರ್ತು ಪರಿಸ್ಥಿತಿಗಳು 6 ತಿಂಗಳ ಕಾಲ ಮುಂದುವರಿಯುತ್ತವೆ. ಒಂದು ವೇಳೆ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬೇಕಾದರೆ ಮತ್ತೆ 6 ತಿಂಗಳ ನಂತರ ಸಂಸತ್ತಿನ ಅನುಮೋದನೆಯನ್ನು ಪಡೆಯಬೇಕು. ಅಗೇನ್ ವಿ ಟೇಕ್ ಅನ್ ಅಪ್ರೂವಲ್ ಬೈ ದಿ ಪಾರ್ಲಿಮೆಂಟ್ ಅಂತ. ಹಾಗೆಯೇ ಹಣಕಾಸಿನ ತುರ್ತು ಪರಿಸ್ಥಿತಿ ಸಂವಿಧಾನದ 360ನೇ ವಿಧಿಯನ್ವಯ ಭಾರತ ಸಂವಿಧಾನದಲ್ಲಿ ತಿಳಿಸಿರುವಂತೆ ಆರ್ಥಿಕ ಮುಗ್ಗಟ್ಟು, ಹಣದುಬ್ಬರ ಇಂತಹ ಸಂದರ್ಭದಲ್ಲಿ ಒಂದು ಅರ್ಥವ್ಯವಸ್ಥೆಯನ್ನು, ಆರ್ಥಿಕ ಸ್ಥಿತಿಗತಿಗಳನ್ನು ಸಮತೋಲನದಲ್ಲಿ ಇಡುವಂಥ ಉದ್ದೇಶಕ್ಕೋಸ್ಕರ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಿಸುವ ಅಧಿಕಾರ ಭಾರತದ ರಾಷ್ಟ್ರಪತಿಗಳಿಗಿದೆ. ಅಂಥ ಸಂದರ್ಭದಲ್ಲಿ ಸಂಸತ್ತಿನ ಅನುಮೋದನೆ 2 ತಿಂಗಳೊಳಗೆ ಸಂಸತ್ ಅನುಮೋದನೆಯನ್ನು ನೀಡಬೇಕು. ಈ ರೀತಿ ಸಂಸತ್ತಿನಲ್ಲಿ ತುರ್ತು ಪರಿಸ್ಥಿತಿಗಳಿಗೆ ಅನುಮೋದನೆ ನೀಡುವ ಅಧಿಕಾರ ಸಹಿತ ನಾವು ಸಂಸತ್ತಿನ ಅಧಿಕಾರಗಳಲ್ಲಿ ನಾವು ಕಾಣ್ತೀವಿ. ಹಾಗೆ ಸಂವಿಧಾನದ ತಿದ್ದುಪಡಿ, ಇಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ. ಸಂವಿಧಾನದ 368ನೇ ವಿಧಿಯನ್ವಯ ತಿದ್ದುಪಡಿಯ ವಿಧಾನಗಳನ್ನು ತಿಳಿಸಲಾಗಿದೆ. ಕಾಲಕಾಲಕ್ಕೆ ಸಂವಿಧಾನಕ್ಕೆ ತಿದ್ದುಪಡಿಗಳನ್ನು ಮಾಡುವಂಥ ಅವಕಾಶವನ್ನು ನಮ್ಮ ಸಂವಿಧಾನದ ರಚನಾಕಾರರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಕಡೆ ಹೇಳ್ತೀವಿ, ಬದಲಾಗದ ಸಂವಿಧಾನವನ್ನು ಸತ್ತ ಸಂವಿಧಾನ ಎಂದು. ಆದ್ದರಿಂದ ಸಂವಿಧಾನವು ಜನರ ಆಸೆ ಆಕಾಂಕ್ಷೆಗಳಿಗೆ, ಅಭಿರುಚಿಗಳಿಗೆ ತಕ್ಕಂತೆ ಬದಲಾಗುತ್ತಿರಬೇಕು. ಆಲ್ವೇಸ್ ದ ಕಾನ್ಸ್ಟಿಟ್ಯೂಷನ್ ದಿ ಚೇಂಜಸ್ ಅಕಾರ್ಡಿಂಗ್ ಟು ದ ವೆಲ್ಫೇರ್ ಆಫ್ ದಿ ಪೀಪಲ್ ಅಂತ. ಈ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗಿದೆ. ಇಲ್ಲಿ 3 ರೀತಿಯಲ್ಲಿ ಸಂವಿಧಾನ ತಿದ್ದುಪಡಿಗಳನ್ನು ಕಾಣ್ತೀವಿ. ಒಂದು ಸಾಮಾನ್ಯ ಬಹುಮತದಿಂದ ಸಂವಿಧಾನ ತಿದ್ದುಪಡಿ, 2ನೇದು ವಿಶೇಷ ಬಹುಮತದಿಂದ ಸಂವಿಧಾನ ತಿದ್ದುಪಡಿ, 3ನೇದು ವಿಶೇಷ ಬಹುಮತ ಮತ್ತು ಅರ್ಧದಷ್ಟು ರಾಜ್ಯಗಳ ಸಮ್ಮತಿಯೊಂದಿಗೆ ಸಂವಿಧಾನದ ತಿದ್ದುಪಡಿ. ಈ ರೀತಿ ತಿದ್ದುಪಡಿಯನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ತಿದ್ದುಪಡಿಯ ಪ್ರಕ್ರಿಯೆಯೂ ಸಹಿತ ನಾವು ಹೇಗೆ ಸಂಸತ್ತಿನಲ್ಲಿ ಶಾಸನ ಮಾಡುವ ಪ್ರಕ್ರಿಯೆಯನ್ನು ಮಾಡ್ತೀವೋ ಹಾಗೆ ತಿದ್ದುಪಡಿ ಮಾಡುವ ಪ್ರಕ್ರಿಯೆಯನ್ನು ಮಾಡ್ತೀವಿ. ಅಂದರೆ ಅದನ್ನು ಸಂವಿಧಾನ ತಿದ್ದುಪಡಿಯ ಮಸೂದೆಯನ್ನು ಯಾವುದೇ ಸದನದಲ್ಲಾದರೂ ಮಂಡಿಸ್ಬೋದು, ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು ಅಥವಾ ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು. ಅದು 2 ಸದನಗಳಿಂದ ಒಪ್ಪಿಗೆಯಾಗಿ ಆ ಮಸೂದೆ ರಾಷ್ಟ್ರಪತಿಯ ಅಂಕಿತಕ್ಕೆ ಹೋದಾಗ ರಾಷ್ಟ್ರಪತಿ ಸಹಿ ಹಾಕಿದರೆ ಸಂವಿಧಾನ ತಿದ್ದುಪಡಿಯಾಗುತ್ತದೆ. ಇಲ್ಲಿವರೆಗೂ ಭಾರತದಲ್ಲಿ 104 ತಿದ್ದುಪಡಿಗಳು ಆಗಿರುವುದನ್ನು ನಾವು ಕಾಣಬಹುದು. ಹೀಗೆ ತಿದ್ದುಪಡಿ ಆದರೆ ಇಲ್ಲಿ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಳ್ಬೇಕು.
ಹೊಸದಾಗಿ ಶಾಸನಗಳನ್ನು ಮಾಡುವ ಸಂದರ್ಭದಲ್ಲಿ ಎರಡು ಸದನಗಳಿಗೆ ನಡುವೆ ಘರ್ಷಣೆಯಾದಾಗ ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರ ರಾಷ್ಟ್ರಪತಿಗಿದೆ. ಆದರೆ ಸಂವಿಧಾನ ತಿದ್ದುಪಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘರ್ಷಣೆ ವಿವಾದ ಉಂಟಾದರೆ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯಲು ಅವಕಾಶವಿಲ್ಲ. ಇದನ್ನು ನಾವು ಅಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ನಾವು ಕಾಣಬಹುದು. ಹೀಗೆ ಇದು ಸಹ ಸಂವಿಧಾನದ ಒಂದು ಕಾರ್ಯ. ಹಾಗೆ ವಿವಿಧ ವರದಿಗಳನ್ನು ಅನುಮೋದಿಸುವಂಥದ್ದು, ವಿವಿಧ ವರದಿಗಳನ್ನು ಚರ್ಚಿಸುವಂಥದ್ದು, ಇದು ಸಂಸತ್ತಿನ ಮತ್ತೊಂದು ಕಾರ್ಯ. ಡಿಸ್ಕಸ್ ದಿ ವೇರಿಯಸ್ ರಿಪೋರ್ಟ್ಸ್ ಅಂತ. ಅಂದರೆ ಪ್ರಮುಖವಾಗಿ ಸರ್ಕಾರ ಕಾಲಕ್ಕೆ ಹಲವಾರು ಆಯೋಗಗಳನ್ನು, ಸಮಿತಿಗಳನ್ನು ರಚನೆ ಮಾಡ್ತಾ ಹೋಗುತ್ತೆ. ಅಂತಹ ಸಮಿತಿಗಳು ಕೊಟ್ಟಂಥ ವರದಿಗಳನ್ನು ಸಂಸತ್ತಿನಲ್ಲಿ ಚರ್ಚಿಸಿ ಅದಕ್ಕೆ ಅನುಮೋದನೆ ಕೊಡುವ ಅಧಿಕಾರ ಸಂಸತ್ತಿಗಿದೆ. ಉದಾಹರಣೆಗೆ ಇವತ್ತು ನಾವು ಇಲ್ಲಿ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆಗ್ಬೋದು, ಅಥವಾ ಲ್ಯಾಂಗ್ವೇಜ್ ಕಮಿಷನ್ ಆಗ್ಬೋದು, SC/ST ಕಮಿಷನ್ಸ್ ಆಗ್ಬೋದು, ಮೈನಾರಿಟಿ ಕಮಿಷನ್ಸ್ ಆಗ್ಬೋದು, ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ಆಗ್ಬೋದು, ಹೀಗೆ ಅಥವಾ ಇನ್ನಿತರ ಯಾವುದೇ ತೆರಿಗೆ ಸಂಬಂಧಪಟ್ಟಂತೆ ಸಮಿತಿಗಳಾಗ್ಬೋದು, ಆಯೋಗಗಳಾಗ್ಬೋದು. ಯಾವುದೇ ಆಯೋಗಗಳು ತಮ್ಮ ವರದಿಗಳನ್ನು ಸಂಸತ್ತಿಗೆ ಕೊಡಬೇಕಾಗುತ್ತದೆ. ಸಂಸತ್ ಅದಕ್ಕೆ ಅನುಮೋದನೆಯನ್ನು ಕೊಟ್ಟಾಗ ಮಾತ್ರ ಅದು ಮುಂದೆ ಶಾಸನವಾಗಿ ಅದಕ್ಕೆ ಒಪ್ಪಿಗೆಯಾಗಿ ಬರಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಸಂಸತ್ತು ಎಲ್ಲ ಕಾರ್ಯಗಳನ್ನು ಅಲ್ಲಿ ನಿರ್ವಹಿಸುತ್ತಾ ಬಂದಿರುವುದನ್ನು ನಾವು ಕಾಣಬಹುದು. ಇದರ ಜೊತೆಗೆ ಸಂಸತ್ತಿನ ಅಲ್ಲಿ ನಾವು ಲೋಕಸಭೆಯ ವಿಶೇಷಾಧಿಕಾರಗಳು ಮತ್ತು ರಾಜ್ಯಸಭೆಯ ವಿಶೇಷಾಧಿಕಾರಗಳೆಂಬುದಾಗಿ ನಾವು ಸಹಿತ ವಿಶೇಷವಾಗಿ ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತೆ. ಅಂದರೆ ಲೋಕಸಭೆಗೆ ಯಾವ ವಿಶೇಷ ಅಧಿಕಾರಗಳಿದ್ದಾವೆ, ರಾಜ್ಯಸಭೆಗೆ ವಿಶೇಷ ಅಧಿಕಾರಗಳು ಯಾವುವಿದೆ ಎಂಬುದನ್ನು ನಾವು ನೋಡೋದಾದರೆ, ಇಲ್ಲಿ ಲೋಕಸಭೆ ವಿಶೇಷಾಧಿಕಾರಗಳಲ್ಲಿ ಎರಡು ಅಧಿಕಾರಗಳನ್ನು ಪ್ರಮುಖವಾಗಿ ನಾವು ಕಾಣ್ತೀವಿ. ಒಂದು, ಈಗಾಗಲೇ ಹೇಳಿರುವಂತೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವುದು. ಅವಿಶ್ವಾಸ ನಿರ್ಣಯವನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು, ಒಂದು. ಎರಡನೇದು, ಹಣಕಾಸು ಮಸೂದೆಯನ್ನು ಮೊದಲು ಲೋಕಸಭೆಯಲ್ಲಿ ಮಂಡಿಸಬೇಕು. ಕಾರಣ ಸಂವಿಧಾನದ 109ನೇ ವಿಧಿಯನ್ವಯ ಹಣಕಾಸು ಮಸೂದೆಯನ್ನು ಲೋಕಸಭೆಯಲ್ಲಿ ಮೊದಲು ಮಂಡಿಸಬೇಕು. ಮಂಡಿಸಿದ ನಂತರ ಅದನ್ನು ರಾಜ್ಯಸಭೆಗೆ ಕಳಿಸ್ತಾರೆ. ರಾಜ್ಯಸಭೆ 14 ದಿವಸಗಳ ಒಳಗೆ ಅದಕ್ಕೆ ಅನುಮತಿಯನ್ನು ಕೊಡಬೇಕು. ಇಲ್ಲದಿದ್ದರೆ ಅನುಮತಿ ಆಗಿದೆ ಎಂದು ಹಣಕಾಸು ಮಸೂದೆ ಪಾಸಾಗುತ್ತದೆ. ಕಾರಣ ಇಷ್ಟೇ, ಹಣಕಾಸಿನ ಕೊರತೆಯನ್ನು ಸರ್ಕಾರ ಅನುಭವಿಸ್ತಾ ಇದ್ದರೆ, ಹಣಕಾಸು ಇಲ್ಲದಿದ್ದರೆ ಸರ್ಕಾರ ಅಧಿಕಾರವನ್ನು ಅಥವಾ ಸರ್ಕಾರ ತನ್ನ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಹೇಗೆ ಒಂದು ವಾಹನಕ್ಕೆ ಪೆಟ್ರೋಲ್ ಇಂಧನ ಎಷ್ಟು ಮುಖ್ಯವೋ ಹಾಗೆ ಸರ್ಕಾರಕ್ಕೆ ಹಣ ಮುಖ್ಯ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ 1 ರೂಪಾಯಿ ಹಣವನ್ನು ಸಹ ಖರ್ಚು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಗೆ ವಿಶೇಷ ಅಧಿಕಾರ ಇರುವುದನ್ನು ಕಾಣಬಹುದು. ಈ ಎರಡು ಲೋಕಸಭೆ ವಿಶೇಷ ಅಧಿಕಾರಗಳು. ಇನ್ನು ರಾಜ್ಯಸಭೆಯ ವಿಶೇಷ ಅಧಿಕಾರಗಳಿಗೆ ನಾವು ನೋಡೋದಾದರೆ ಸಂವಿಧಾನದ 249ನೇ ವಿಧಿಯನ್ವಯ 3/2 ಬಹುಮತದೊಂದಿಗೆ ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಬಗ್ಗೆ ಕಾನೂನನ್ನು ಮಾಡಬಹುದು ಅಂತ. ಇಲ್ಲಿ ಭಾರತದ ಸಂವಿಧಾನದಲ್ಲಿ ಭಾರತವನ್ನು ಸಂಪೂರ್ಣವಾಗಿ ನಾವು ಸಂಯುಕ್ತ ಸರ್ಕಾರ ಅಂತಲೂ ಕರೆಯುವುದಿಲ್ಲ, ಸಂಪೂರ್ಣವಾಗಿ ಏಕಾತ್ಮಕ ಸರ್ಕಾರ ಅಂತಲೂ ಕರೆಯುವುದಿಲ್ಲ. ಭಾರತವನ್ನು ಅರೆ ಸಂಯುಕ್ತ ಎಂದು ಕರೆಯುತ್ತೇವೆ. ಅರೆ ಸಂಯುಕ್ತ ಇದನ್ನು ಕೆನಡಾ ಮಾದರಿಯಿಂದ ನಾವು ಪಡೆದುಕೊಂಡಿದ್ದೀವಿ. ಭಾರತದಲ್ಲಿ ಒಂದು ವೇಳೆ ಸಂಯುಕ್ತ ಸರ್ಕಾರ ಅಂತ ಕರಿಬೇಕಾದ್ರೆ 3 ಅಧಿಕಾರಗಳ ಹಂಚಿಕೆ ಆಗಿದೆ. ದ ಪವರ್ಸ್ ವಿಲ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಬೋತ್ ದಿ ಸೆಂಟ್ರಲ್ ಅಂಡ್ ಸ್ಟೇಟ್ಸ್ ಅಂತ. ಅಲ್ಲಿ 3 ಪಟ್ಟಿಗಳನ್ನು ಕಾಣ್ತೀವಿ: ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ. ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಕೇಂದ್ರ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಯ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಅಧಿಕಾರ ಕೇಂದ್ರ ಶಾಸಕಾಂಗಕ್ಕೆ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ವಿಷಯಗಳ ಬಗ್ಗೆ ಕಾನೂನು ಮಾಡುವ ಅಧಿಕಾರ ರಾಜ್ಯ ಶಾಸಕಾಂಗಕ್ಕೆ ಇದೆ. ಆದರೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಬಗ್ಗೆ ಸಂವಿಧಾನದ 249ನೇ ವಿಧಿಯನ್ವಯ 3/2 ಬಹುಮತದೊಂದಿಗೆ ಆ ವಿಷಯದ ಬಗ್ಗೆ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲೇ ಮಂಡಿಸಬೇಕು. ಇದು ಒಂದು ವಿಶೇಷ ಅಧಿಕಾರ. ಹಾಗೆ ಮತ್ತೊಂದು ವಿಶೇಷ ಅಧಿಕಾರವೆಂದರೆ ಸಂವಿಧಾನದ 312ನೇ ವಿಧಿಯನ್ವಯ 3/2 ಬಹುಮತದೊಂದಿಗೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸುವಂಥ ಮಸೂದೆಯನ್ನು ಸಹಿತ ರಾಜ್ಯಸಭೆಯಲ್ಲಿ ಮಂಡಿಸಬೇಕು. ದ ಕ್ರಿಯೇಷನ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸಸ್ ಅಂಡ್ ಆರ್ಟಿಕಲ್ 312 ಅಂತ ಹೇಳ್ತೀವಿ.
ಇಂಥ ಮಸೂದೆಗಳನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು. ಇನ್ನು ಮೂರನೇದಾಗಿ ಉಪರಾಷ್ಟ್ರಪತಿಯನ್ನು ಪದಚ್ಯುತಗೊಳಿಸುವಂತಹ ಮಸೂದೆಯನ್ನು ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು. ಆರ್ಟಿಕಲ್ 67B. ಕಾರಣ, ಉಪರಾಷ್ಟ್ರಪತಿ ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರ್ತಾರೆ. ಆಲ್ವೇಸ್ ದ ವೈಸ್ ಪ್ರೆಸಿಡೆಂಟ್ ಇಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದಿ ರಾಜ್ಯಸಭಾ, ಆರ್ ಹೂ ಇಸ್ ದ vice president is the chairman of the Rajya Sabha. On that time, the impeachment bill of the vice president is first present in the Rajya Sabha only. So these are the special powers of the Rajya Sabha. ಹೀಗೆ ಸಂಸತ್ತು ಹೀಗೆ ವಿಶೇಷವಾದ ಅಧಿಕಾರಗಳನ್ನು ಅದು ಹೊಂದಿರುತ್ತೆ. ಇಷ್ಟು ಸಂಸತ್ತಿನ ರಚನೆ, ಅಧಿಕಾರ ಮತ್ತು ಕಾರ್ಯಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಮುಖವಾಗಿ ಈ ಒಂದು ನಾನು ವಿಡಿಯೋ ಮೂಲಕ ತಿಳಿಸಿದಂಥ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಯಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ಬೋದು. ಸಂಸತ್ತಿನ ರಚನೆಗೆ ಸಂಬಂಧಪಟ್ಟಂತೆ ಕೇಳ್ಬೋದು. ಲೋಕಸಭೆ 5 ಮಾರ್ಕ್ಸ್ಗೆ ಕೇಳ್ಬೋದು, ರಾಜ್ಯಸಭೆಯನ್ನು 5 ಮಾರ್ಕ್ಸ್ ಕೇಳ್ಬೋದು, ಅಥವಾ ಸಂಸತ್ತಿನ ರಚನೆಯನ್ನು ಕೇಳ್ಬೋದು, ಅಥವಾ ತುರ್ತು ಪರಿಸ್ಥಿತಿಗಳಿಗೆ ಬಗ್ಗೆ ಕೇಳ್ಬೋದು, ಅಥವಾ 10 ಮಾರ್ಕ್ಸ್ಗೆ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳ ಬಗ್ಗೆ ಕೇಳುವಂತಹ ಅವಕಾಶಗಳಿದ್ದಾವೆ. ಅಥವಾ ಲೋಕಸಭೆ ಕಾರ್ಯಗಳನ್ನು ಕೇಳ್ಬೋದು, ರಾಜ್ಯಸಭೆ ಅಧಿಕಾರಗಳನ್ನು ಚರ್ಚಿಸಂತ ಕೇಳ್ಬೋದು. ಹೀಗೆ ಈ ರೀತಿಯ ಪ್ರಶ್ನೆಗಳು ಪರೀಕ್ಷೆಗಳಲ್ಲಿ ಉದ್ಭವ ಆಗ್ಬೋದು. ಥ್ಯಾಂಕ್ ಯು.